ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆ ವ್ಯಾಪ್ತಿಯ ಹನೇಹಳ್ಳಿಯಲ್ಲಿ ದಲಿತ ಯುವಕನ ಹತ್ಯೆಯಾಗಿದೆ. ಸೆಂಟ್ರಿ ಕೆಲಸ ಮಾಡ್ತಾ ಇರುವಂತಹ ಸಾಮಾನ್ಯ ಯುವಕನನ್ನ ಶೂಟೌಟ್ ಮಾಡುವ ಮೂಲಕ ಕೊಲ್ಲಲಾಗಿದೆ. ಯಾರೊಂದಿಗೂ ದ್ವೇಷ ಕಟ್ಟಿಕೊಳ್ಳದ ಯಾವ ಸಂಘಟನೆಯಲ್ಲೂ ಇರದಂತಹ ಸಾಮಾನ್ಯ ಯುವಕನ ಈ ಕಗ್ಗೊಲೆ ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ. ಪೊಲೀಸರು ಕೊಲೆ ಪ್ರಕರಣವನ್ನು ಭೇದಿಸಿ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕಾಗಿದೆ. ಮುಖ್ಯ ರಸ್ತೆಯಿಂದ 2 ಕಿಲೋಮೀಟರ್ ದೂರದಲ್ಲಿ ಒಂದು ಪುಟ್ಟ ಮನೆ. ಅಲ್ಲಿ ಏಕಾಂಗಿವಾಸ. ಊರಲ್ಲಿ ಯಾರೊಂದಿಗೂ ದ್ವೇಷವಿಲ್ಲ, ಗಲಾಟೆ ಇಲ್ಲ. ತಾನಾಯಿತು, ತನ್ನ ಕೆಲಸವಾಯಿತು ಎಂದು ಜೀವಿಸುತ್ತಿದ್ದ ದಲಿತ ಯುವಕ ಕೃಷ್ಣ ದುಷ್ಕರ್ಮಿಗಳ ಗುಂಡಿಗೆ ಬಲಿಯಾಗಿದ್ದಾರೆ. ಶನಿವಾರ ರಾತ್ರಿ 9:30 ಸುಮಾರಿಗೆ ಪರಿಸರದಲ್ಲಿ ಶಬ್ದವೊಂದು ಕೇಳಿಸಿತ್ತು. ಸ್ಥಳೀಯರು ತೆಂಗಿನಕಾಯಿ ಬಿದ್ದಿರಬಹುದು ಎಂದು ನಿರ್ಲಕ್ಷ್ಯ ಮಾಡಿದ್ದರು. ಮರುದಿನ ಬೆಳಿಗ್ಗೆಯಾದರೂ ಮನೆಯಲ್ಲಿ ಬಲ್ಬ್ ಉರಿಯುತ್ತಿರುವ ಕಾರಣ ಕೃಷ್ಣನ ಸ್ನೇಹಿತ ಬಂದು ನೋಡಿದಾಗ ಗುಂಡಿಕ್ಕಿ ಕೊಂದಿರುವ ದೃಶ್ಯ ಕಂಡುಬಂದಿದೆ. ಕೊಲ್ಲಲೇಬೇಕು ಎಂಬ ಉದ್ದೇಶದಿಂದ ಅತಿ ಹತ್ತಿರಕ್ಕೆ ಬಂದು 3 ಗುಂಡುಗಳನ್ನು ಹೊಡೆದು ಕೃಷ್ಣ ಅವರನ್ನ ಕೊಲೆ ಮಾಡಿದಂತಿದೆ. ತಕ್ಷಣವೇ ಅಲರ್ಟ್ ಆದ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ಶ್ವಾನದಳ, ಬೆಳಚು ತಜ್ಞರು ಪರಿಶೀಲನೆ ನಡೆಸಿದ್ದಾರೆ. ಶೂಟೌಟ್ ಆದ ಕಾರಣ ದೂರದ ಮಂಗಳೂರಿನಿಂದ ಎಫ್ಎಸ್ಎಲ್ ತಂಡವನ್ನ ಕರೆಸಲಾಗಿದೆ. ಬಳಿಕ ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಲ್ಲಿ ಶವದ ಮರಣೋತ್ತರ ಪರೀಕ್ಷೆ ನಡೆಯಿತು. ಸ್ಥಳದಲ್ಲಿ ಹಾಜರಿದ್ದ ಎಸ್ಪಿ ಅರುಣ್ ಕುಮಾರ್, ತನಿಖೆಗೆ 3 ತಂಡ ಮಾಡಿದ್ದೇವೆ, ಶೀಘ್ರ ದುಷ್ಕರ್ಮಿಗಳ ಪತ್ತೆ ಹಚ್ಚುತ್ತೇವೆ ಎಂದು ಭರವಸೆ ನೀಡಿದರು. ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಕೊಲೆ ಎಂದು ಒಂದು ಮಾಹಿತಿ ಬಂದಿದೆ. ತಕ್ಷಣ ನಮ್ಮ ಪೊಲೀಸ್ನರು ಬಂದು ನೋಡಿದಾಗ ಅಲ್ಲಿ ಯಾರೋ ಒಬ್ಬರು ಡೆತ್ ಆಗಿರೋದು ಕಂಡು ಬಂದಿದೆ. ಹೀಗೆ ಅವರು ಕೃಷ್ಣ ನಾಯಕ್, ಸುಮಾರು 35-40 ವಯಸ್ಸಿನವರು. ಅವರಿಗೆ ಯಾರೋ ಬಂದು ಫೈರ್ ಮಾಡಿ ಫೈರಿಂಗ್ ಇನ್ಸಿಡೆಂಟಿಂದ ಡೆತ್ ಆಗಿರೋದು ನಮಗೆ ದೃಢಪಟ್ಟಿದೆ. ಹೀಗೆ FSL ಎಂದು ಬಂದಿದ್ದಾರೆ. ಮತ್ತು ನಮ್ಮ ಸೋಕೋ ಟೀಮ್ ಮತ್ತು ಡಾಗ್ ಸ್ಕ್ವಾಡ್ ಆ್ಯಂಡ್ ಫಿಂಗರ್ ಪ್ರಿಂಟ್ನವರು ವೆರಿಫೈ ಮಾಡ್ತಾ ಇದ್ದಾರೆ. ಇದರ ಸಲುವಾಗಿ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ನಲ್ಲಿ 302 ಮತ್ತು 201 IPCನಲ್ಲಿ ಕೇಸ್ ದಾಖಲಾಗಿದೆ. ಈಗಾಗಲೇ ನಾವು 3 ತಂಡಗಳನ್ನು ರಚಿಸಿದ್ವಿ. ಒಂದು CDR ಅನ್ನು ಅಂದರೆ ಟೆಕ್ನಿಕಲ್ ಅನಾಲಿಸಿಸನ್ನು ಮಾಡಲಿಕ್ಕೆ, ಇನ್ನೊಂದು ಲೋಕಲ್ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಲಿಕ್ಕೆ, ಇನ್ನೊಂದು ಇವರದ್ದು ಹಿಸ್ಟ್ರಿ ಮತ್ತು ಫ್ರೆಂಡ್ಸ್ ಸರ್ಕಲನ್ನು ವೆರಿಫೈ ಮಾಡಲಿಕ್ಕೆ ನಾವು ಈಗಾಗಲೇ 3 ತಂಡಗಳನ್ನು ರಚನೆ ಮಾಡಿದ್ದೀವಿ. ಈಗ ತನಿಖೆ ಆದಷ್ಟು ಬೇಗನೆ ನಾವು ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೆಸರೇ ಹೇಳುವಂತೆ ಹನೇಹಳ್ಳಿ ಒಂದು ಪುಟ್ಟ ಗ್ರಾಮ. ನದಿ ತೀರದಲ್ಲಿ 10 ಮನೆಗಳಿದ್ದು ಕೊಲ್ಲುವ ಉದ್ದೇಶದಿಂದಲೇ ದುಷ್ಕರ್ಮಿಗಳು ಸ್ಥಳಕ್ಕೆ ತೆರಳಿ ಕೃತ್ಯ ಮುಗಿಸಿ ಪರಾರಿಯಾಗಿದ್ದಾರೆ. ಕೃಷ್ಣ ಅವರನ್ನ ಕೊಂದು ಯಾರಿಗೆ ಏನು ಲಾಭವಿತ್ತೋ ಗೊತ್ತಿಲ್ಲ. ಹೆಚ್ಚಾಗಿ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಶೂಟೌಟ್ ನಡೆಯುವುದನ್ನ ಕಾಣುತ್ತೇವೆ. ಅಂಡರ್ವರ್ಲ್ಡ್ ಲಿಂಕ್ ಅಥವಾ ಉದ್ಯಮಿಪತಿಗಳನ್ನ ಈ ರೀತಿ ಕೊಲೆ ಮಾಡೋದು ಸಾಮಾನ್ಯ. ಆದ್ರೆ ಇಲ್ಲಿ ಓರ್ವ ಸಾಮಾನ್ಯ ಕಟ್ಟಡ ಕಾರ್ಮಿಕನನ್ನ ಪಿಸ್ತೂಲ್ನಿಂದ ಶೂಟ್ ಮಾಡಿ ಕೊಲ್ಲಲಾಗಿದೆ. ಹಾಗಾಗಿ ಬಲವಾದ ಕಾರಣವೇ ಇರಬಹುದು ಎಂದು ಶಂಕಿಸಲಾಗಿದೆ. ಯಾರಾದರೂ ಪ್ರಭಾವಿಗಳು ಈತನಿಂದ ಗುಟ್ಟು ರಟ್ಟಾಗುವ ಭೀತಿಯಲ್ಲಿ ಈ ಕೃತ್ಯ ನಡೆಸಿರಬಹುದು ಎಂಬ ಸಂಶಯವಿದೆ. ಹಾಗಂತ ಕೃಷ್ಣ ಸಮಾಜದಲ್ಲಿ ಯಾರ ದ್ವೇಷವನ್ನು ಕಟ್ಟಿಕೊಂಡವರಲ್ಲ. ಸ್ಥಳಕ್ಕೆ ಭೇಟಿ ನೀಡಿದ ದಲಿತ ಸಂಘಟನೆಗಳ ಮುಖ್ಯಸ್ಥರು ಅಮಾಯಕ ಯುವಕನ ಸಾವಿಗೆ ನ್ಯಾಯ ಕೊಡಬೇಕು, ಉಡುಪಿ ಪೊಲೀಸರ ಮೇಲೆ ನಮಗೆ ವಿಶ್ವಾಸವಿದೆ ಎಂದು ತಿಳಿಸಿದರು. ಸದ್ಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಮಗಳೂರಿನ ಎಸ್ಟೇಟ್ನಲ್ಲಿ ಕೆಲಸ ಮಾಡುವ ಮೃತರ ಪತ್ನಿಯನ್ನ ಕರೆಸಿ ದೂರು ದಾಖಲಿಸಿಕೊಳ್ಳಲಾಗಿದೆ. ತಾಂತ್ರಿಕ ಮತ್ತು ಸ್ಥಳೀಯ ಮಾಹಿತಿಗಳ ಆಧಾರದಲ್ಲಿ 3 ತನಿಖಾ ತಂಡಗಳು ಕಾರ್ಯೋನ್ಮುಖವಾಗಿವೆ. ಪೊಲೀಸರು ಈ ಪ್ರಕರಣವನ್ನ ಶೀಘ್ರ ಬಯಲಿಗೆಳೆಯುವ ವಿಶ್ವಾಸವಿದೆ. ಪ್ರಮುಖ ಸುವರ್ಣ, ನಮ್ಮ ಕುಟ್ಲ 24x7.